ಡೇಗೆ ಅಷ್ಟು ಅಂತಂದು ಹೇಳಿದ್ರಲ್ಲ ನಮ್ಮ ಡಾಕ್ಟರ್ ನಾಗರಾಜ್ ಸರ್, ಚಿಗುರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹೃದಯವಂತರು ನಾಗರಾಜ್ ಸರ್ ಅವರ ನೇತೃತ್ವದಲ್ಲಿ ಹಾಸ್ಪಿಟಲಿನ ಎಲ್ಲ ವೈದ್ಯಕೀಯ ತಂಡ ವಿಶೇಷವಾಗಿ ಇವತ್ತು ಈ ಏರಿಯಾದಲ್ಲಿ ಬಂದು ಉಚಿತ ಆರೋಗ್ಯ ಶಿಬಿರವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಭಗವಂತ ಎಲ್ಲವನ್ನು ಕೊಟ್ಟು ಕರುಣಿಸ್ಲಿ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಆಶಯ. ಇದ್ರ ಜೊತೆಗೆ ನಾಗರಾಜ್ ಸರ್ ಅವ್ರ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ತುಂಬ ಕಂಪನಿಗಳ ಒಂದು ಟೈಅಪ್ ಕೂಡ ಇದೆ ಅವರ ಹಾಸ್ಪಿಟಲ್ ಜೊತೆ. ಅದು ಎಲ್ಲೂ ಬರೋದಿಲ್ಲ, ರಾಜನಕುಂಟೆ ಮೇನ್ ರೋಡಲ್ಲೇ ಇದೆ ಚಿಗುರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಅಲ್ಲಿ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ನಮ್ಮಂಥ ಯಾರೇ ಫ್ರೆಂಡ್ಸ್ ಹೇಳಿದ್ರು ಕೂಡ ಅವ್ರಿಗೆ ತುರ್ತು ಸೇವೆನ ಮಾಡಿಕೊಟ್ಟಿರ್ತಕ್ಕಂಥ ಮಹನೀಯರು ನಮ್ಮ ಮುಂದಿಗಿದ್ದಾರೆ. ಅವರು ನಿಜಕ್ಕೂ ಕೂಡ ನಮಗೆ ಬ್ಯಾಕ್ ಬೋನ್ ಅಂತ ಹೇಳಿ ನಾನು ಕರಿತೇನೆ. ಇವತ್ತಲ್ಲ, ಸುಮಾರು 25 ವರ್ಷಗಳ ನಂಟಲ್ಲಿದ್ದೇವೆ ನಾವು. ಇವತ್ತಿಗೂ ಅವರು ಆ ಪ್ರೀತಿ ವಾತ್ಸಲ್ಯ ನಮ್ಮ ಜೊತೆ ವೈಯಕ್ತಿಕವಾಗಿರ್ಬೋದು ಅಥವಾ ಯಾವುದೇ ರೀತಿ ಇರ್ಬೋದು, ಸಂಘಟನೆ ಇರ್ಬೋದು, ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು, ಎಲ್ರಿಗೂ ಕೂಡ ಅವರು ಸಹಕಾರವನ್ನು ನೀಡ್ತಾ ಬರ್ತಿದ್ದಾರೆ. ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಜೊತೆಗೆ ಡಾಕ್ಟರ್ ಮಲ್ಲೇಶ್ ಅಂತ ನಾನು ಒಂದು ಏನಾದರೂ ಬೇರೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಇದ್ದಿದ್ರೆ ಒಂದು ಸರ್ಟಿಫಿಕೇಟ್ ಕೂಡ ಪದನಿಮಿತ್ತ ಮಾಡ್ತಾ ಇದ್ದೆ. ನನಗೆ ಆ ಒಂದು ಸಾಮರ್ಥ್ಯ ಇಲ್ಲ ಅಂತ ಅನ್ಕೋತೀನಿ. ಇದ್ರೂ ಕೂಡ ನಿಮಗೆ ಕೆಲವು ಡಾಕ್ಟರ್ಗಳಿಗೆ ಬಂದು ಡಾಕ್ಟರ್ ಕೃಷ್ಣ ಅಂತ ಹೇಳಿ ಅವ್ರು, ನಾನು ಅನ್ಕೊಂಡಿದ್ದೆ ಡಾಕ್ಟ್ರೇಟ್ ಅಂತ ತಗೊಂಡಿದ್ದು ಅಂತ ಹೇಳಿ. ಅವ್ರು ಹೇಳಿದ್ರು ಡಾಕ್ಟರ್ ಅಲ್ಲ, ನಾನು ಮೆಡಿಷನ್ ಡಾಕ್ಟರ್ ಅಲ್ಲ, ನನಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಹೇಳಿದ್ರು. ಅವ್ರೇನಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟ್ರೇಟ್ ತಗೊಂಡಿದ್ದಾರೆ. ನಮ್ಮ ಸುನೀಲ್ ಕುಮಾರ್ ಬಂದಿದ್ರು, ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ಅವ್ರು ಯಾವುದೋ ಒಂದು ಪದವಿಗೋಸ್ಕರ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಲ್ಲೇಶಣ್ಣಗೂ ಕೂಡ 1768 ದಿನಗಳು ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ. ಕರೋನಾ ಬಂದಾಗಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ಭಾಗದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ, ದೀನದಲಿತರ ಸಂಖ್ಯೆ ಜಾಸ್ತಿ ಇದೆ. ಅಂಥವರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿ ಪುಣ್ಯಾತ್ಮ ಒಂದು ಕಾಯಕಲ್ಪ ಮಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸಲೇಬೇಕಾಗ್ತದೆ ಈ ಸಂದರ್ಭದಲ್ಲಿ. ಕೊಡುವಂತ ಕೆಲಸ ಮಾಡಿತ್ತು. ಅದ್ರ ಜೊತೆಗೆ ಯಾರಾದ್ರೂ ಫೋನ್ ಮಾಡಿ ಹೇಳಿದ್ರೆ ಅಲ್ಲಿಗೆ ಕಿಟ್ಗಳನ್ನ ಕೊಡುವಂತ ಕೆಲಸ ಮೊರೆ ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಎರಡನೇ ಅಲೆ ಬಂದಾಗ ನಾನು ಕೂಡ ತುತ್ತಾಗಿದ್ದು ಹೌದು. ಅದಕ್ಕೆ ಚಿಕಿತ್ಸೆ ಕೊಟ್ಟು ನಾನು ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ, ಮೊದಲು ಒಮೆಗಾ ಹಾಸ್ಪಿಟಲ್ ಅಂತ ಯಲಹಂಕದಲ್ಲಿ ಇವತ್ತು ಇದೆ. ಅದರ ರಾಜನಕುಂಟೆಯಲ್ಲಿ ಚಿಗುರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ರು. ಇದು ನಮ್ದು 3ನೇ ಕಾರ್ಯಕ್ರಮ, ಉಚಿತ ಆರೋಗ್ಯ ಕಾರ್ಯಕ್ರಮ. ಒಂದು ಮೊದಲನೇದು ಸಾಸ್ನಲ್ಲಿ ಗಣರಾಜ್ಯೋತ್ಸವ ನಮ್ಮ ದರ್ಗಾಜೋಗಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅನ್ನದಾಸೋಹ ಸಮಿತಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಮಲ್ಲೇಶ್ ಅವರು ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿರುವಂತಹ ರವಿ ಮಾಯನಕುಂಟೆ ಸರ್ ಅವರು, ಶ್ರೀ ಕನ್ನಡಾಂಬೆ ಹೋರಾಟ ಸಮಿತಿ ಹಾಗೂ ಅವರ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂಸ್ಥಾಪನಾ ದಿನ ಈ ದಿನ. ಆ ಸುದಿನದಲ್ಲಿ ಇಲ್ಲಿ ಅನ್ನದಾಸೋಹ ಹಾಗೂ ಈ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಯಿತು. ಎಲ್ಲರೂ ಇದರ ಉಪಯೋಗ ಪಡ್ಕೊಂಡು ಹೆಚ್ಚು ಜನಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಅರಿವು ಮೂಡಿಸಿ, ಎಲ್ಲರಿಗೂ ಒಂದು ಈ 26ನೇ ಗಣರಾಜ್ಯೋತ್ಸವ ಸುದಿನದಂದು ಎಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಸಹಾಯ, ಇನ್ನೊಬ್ಬರು ಈ ರೀತಿ ಮಾಡಬೇಕು ಅನ್ನೋ ಮನೋಭಾವ ಬೆಳೆಸೋವಂಥ ರೀತಿ ಎಲ್ಲರಿಗೂ ಅರಿವು ಮೂಡಿಸಲಾಯಿತು. 4 ವರ್ಷದಿಂದ ಕೊರೋನಾ ಸ್ಟಾರ್ಟ್ ಆದಾಗಿಂದಲೂ ಇಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ದಾರೆ ಮಲ್ಲೇಶ್ ಸರ್ ಅವರು. ಒಂದು ದಿನವೂ ಮಿಸ್ ಮಾಡ್ದಿರ ಎಷ್ಟೋ ಜನರಿಗೆ, ಬಡ ಬಗ್ಗರಿಗೆ ಎಲ್ಲರೂ ಅನ್ನದಾಸೋಹ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮಲ್ಲೇಶ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ. ಅವತ್ತಿಂದ 4 ವರ್ಷದಿಂದ ಸತತವಾಗಿ ಈ ಥರ ಕಷ್ಟಪಟ್ಟು ನಡೆಸ್ತಾ ಇರೋದಕ್ಕೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಮತ್ತು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮ ಆಶಾ ಕಾರ್ಯಕರ್ತರಿಗೆಲ್ಲರೂ ನಮ್ಮ ಕೆಲಸ ಗುರುತಿಸಿ ನಮ್ಮ ಸನ್ಮಾನ ಮಾಡ್ತಿದ್ದಾರೆ. ಇಲ್ಲಿ 9ನೇ ವಾರ್ಷಿಕೋತ್ಸವದ ಚಿರಋಣಿ ಕನ್ನಡ ಹೋರಾಟ ಸಮಿತಿಯವರು 9ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮಗೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆಲ್ಲರೂ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ದರ್ಗಾ ಜೋಗಳ್ಳಿಯಲ್ಲಿ ನಾವಿಲ್ಲೇನು ಬಂದಿದ್ದೀರಿ ಅಂತಂದರೆ, ದರ್ಗಾ ಜೋಗಳ್ಳಿಯಲ್ಲಿ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ಕಡೆಯಿಂದ ನಮಗೆ ಸನ್ಮಾನ ಇದೆ ಅಂತ ಅಂದ್ಬಿಟ್ಟು ಮಲ್ಲೇಶ್ ಅಣ್ಣವರು ಫೋನ್ ಮಾಡಿ ತಿಳಿಸಿದ್ರು.
ಇಲ್ಲಿಗೆ ಬಂದ ನೋಡಿದಾಗ ನಮಗೆ ಸನ್ಮಾನ ಅಂತಲ್ಲ, ಪೌರ ಕಾರ್ಮಿಕರಿಗೂ ಸನ್ಮಾನ ಇತ್ತು ಇಲ್ಲಿ, ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಚೆನ್ನಾಗಿ ಓದೋ ಉನ್ನತ ಮಕ್ಕಳಿಗೂ ಸನ್ಮಾನ ಇತ್ತು. ಮತ್ತು ಇಲ್ಲಿ ಬಂದು ನೋಡಿದ್ರೆ ಹೆಲ್ತ್ ಕ್ಯಾಂಪ್ ಬೇರೆ ಇತ್ತು. ತುಂಬ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ನಮಗೆ ಸನ್ಮಾನ ಮಾಡಿದ್ದು ತುಂಬಾ ಒಂಥರ ನಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ನಮಗೆ ಸ್ವಲ್ಪ ಖುಷಿನೇ. ಯಾಕೆಂದರೆ ನಾವು ಮಾಡೋ ಕೆಲಸ 4 ಜನಕ್ಕೆ ಗೊತ್ತಿದೆ ಅಂತಂದು ನಮಗೆ ಅನ್ನಿಸ್ತು. ಅವ್ರು ನಮ್ಮನ್ನು ಗುರುತಿಸಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ. ನಾವಿನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ನಮಗೂ ಸ್ವಲ್ಪ ಹುಮ್ಮಸ್ ಬಂದಿದೆ. ಹಾಗೂ ಶಶಿಕಲಾ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಅವರು ಪ್ರತಿ ಒಂದು ಇಲ್ಲಿ ಕಾರ್ಯಕ್ರಮ ನಡೆದ್ರೂ ಅವರು ಇಲ್ಲಿ ಬಂದೇ ಇರ್ತಾರೆ. ಅವರಿಂದನೇ ಇಲ್ಲಿ ತುಂಬ ಸೇವೆ ನಡೆದಿದೆ, ಇನ್ನೂ ನಡೀತಾನೆ ಇರುತ್ತೆ, ಮುಂದೇನೂ ನಡೆಸ್ತಾ ಇರ್ತಾರೆ ಶಶಿಕಲಾ ಮೇಡಮ್ ಅವರು. ಈ ಮುಖಾಂತರ ನಾವು ಈ ಚಿರಋಣಿ ಐ ಥಿಂಕ್ ನೋಡಿ, ಈಗಾಗಲೇ ಪ್ರದರ್ಶನಗೆ ನಮ್ಮ ರುದ್ರೇಶಲ್ಲಿ ಹೇಳ್ತಾ ಇದ್ರು, ನಾನು ಸಮಾಜಕ್ಕೆ ಒಂದು ಕಮಿಟ್ಮೆಂಟ್ ಅಷ್ಟೇ ಇದೆ. ನಾವು ಯಾರು ಇರ್ತೀವೋ ಸಾಯಮ ಮಾಡಿದ ದಿನ ಇವತ್ತು ಯಾಕಾಯ್ತು ಅಂದ್ರೆ ಈ ದೇಶಕ್ಕೆ ಒಕ್ಕೂಟ ವ್ಯವಸ್ಥೆ ಬಂದು ಸ್ವತಂತ್ರ ಬಂತು, ಹೋರಾಡಿದ